ದುಃಖ ಉಂಟಾಗಿದೆ. ಏನಂದ್ರೆ ನಮ್ಮ ತೌಸಿ ಗ್ರಾಮದಲ್ಲಿ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿಯಾದ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ಗುಂಡಪ್ಪ ಗೌರ್ಗೊಂಡವರು ನಿನ್ನೆ ದಿನ ತಡರಾತ್ರಿ ತೌಸಿ ಗ್ರಾಮದಿಂದ ಅತನಿಗೆ ತೆರಳುವ ರಸ್ತೆ ಮಾರ್ಗದಲ್ಲಿ ಅಪಘಾತ ಸಂಭವಿಸಿ ಮೃತಪಟ್ಟಿರ್ತಕ್ಕಂಥ ಘಟನೆ ನಮ್ಮೆಲ್ಲರಿಗೂ ಸಹಿಸಲಾರದಂಥ ನಷ್ಟ ಉಂಟಾಗಿದೆ. ನಮ್ಮ ಗ್ರಾಮಕ್ಕಲ್ಲ ಇಡೀ ತಾಲೂಕಿಗೆ ಪರಿಚಯಿಸ್ತಾಗಿರ್ತಕ್ಕಂಥ ವ್ಯಕ್ತಿಯವರು ವಿಶೇಷವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ನೀಡುವುದರ ಜೊತೆಗೆ ಏನಂದರೆ ಸನ್ಮಾನ ಆಗಿರ್ಬೋದು, ಜನ್ಮ ದಿನಾಚರಣೆ ದಿನ ಅಂಧ ಮಕ್ಕಳ ಶಾಲೆಗೆ ಒಂದು ಸಹಾಯ ನೀಡೋದಾಗಿರ್ಬೋದು, ಬಡ ರೋಗಿಗಳಿಗೆ ಒಂದು ಸಹಾಯ ನೀಡೋದಾಗಿರ್ಬೋದು, ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಮತ್ತು ಶಾಲಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಸಾಧನೆಗೈದಂಥ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ನೀಡುವುದ್ರ ಜೊತೆಗೆ ಸನ್ಮಾನವನ್ನು ಮಾಡ್ತಾ ಬಂದಿರತಕ್ಕಂಥ ತಾಲೂಕಿನ ಪ್ರಪ್ರಥಮ ಏಕೈಕ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಿರ್ತಿಲ್ಲ. ಅಂಥ ವ್ಯಕ್ತಿಯನ್ನ ಇವತ್ತು ನಮ್ಮ ಗ್ರಾಮ ಕಳೆದುಕೊಂಡಿದೆ. ತುಂಬಲಾರದ ನಮ್ಮೆಲ್ಲರಿಗೆ ನಷ್ಟ ಉಂಟಾಗಿದೆ. ಈ ಒಂದು ಸಂದರ್ಭದಲ್ಲಿ ಸಮಸ್ತ ತೌಸಿ ಗ್ರಾಮ ಜನತೆ ವತಿಯಿಂದ ಅವರಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಭಗವಂತನು ಆ ಕುಟುಂಬಸ್ಥರಿಗೆ ತುತ್ತು ಭರಿಸುವಂತ ಶಕ್ತಿ ದಯಪಾಲಿಸಲೆಂದು ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿನ ನಾವು ತೌಸಿ ಗ್ರಾಮದಲ್ಲಿ ಒಂದು ಶೋಕಾಚರಣೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದು ಪ್ರಾರ್ಥನೆಯೊಂದಿಗೆ ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಎಲ್ಲರೂ ಪ್ರಾರ್ಥಿಸೋಣ. ಶೋಕಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಮತ್ತೊಂದು ಸಲ ಈ ಗ್ರಾಮದಲ್ಲಿ ಅಂತ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅನ್ನೋತಕ್ಕಂಥ ಸಂದೇಶ ಸಾರೋದರೊಂದಿಗೆ ಆತನಿಗೆ ದೇವರ ಕರುಣಿಸಲಿ ಮತ್ತೆ ಕುಟುಂಬಸ್ಥರಿಗೆ ಒಂದು ದುಃಖ ಭರಿಸುವ ಶಕ್ತಿ ನೀಡಲು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೇಳ್ತಾ ಈ ಒಂದು ಶೋಕಾಚರಣೆಯನ್ನು ಮುಗಿಸ್ತಾರೆ.